ಇನ್ನು ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣ ಇದೆಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಎಸ್ಐಟಿ ತಂಡದಿಂದ ಮತ್ತೋರ್ವ ಆರೋಪಿಯ ಬಂಧನವಾಗಿದೆ. ಒಂದು ಕಡೆ ಮಿಂಚಿನ ಕಾರ್ಯಾಚರಣೆ ಅಂತಲೇ ಹೇಳಬಹುದು. ನಿನ್ನೆ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ ಎಸ್ಐಟಿ ಅಧಿಕಾರಿಗಳು ಮಚೀಂದ್ರ ಮಾಧವಿ ಅನ್ನುವಂಥ ಆರೋಪಿಯನ್ನ ಬಂಧಿಸಲಾಗಿದೆ. ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಪೊಲೀಸರು ಸದ್ಯಕ್ಕೆ ಈವರೆಗೂ 6 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. 6 ಜನ ಆರೋಪಿಗಳ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ ತಂಡ. ನೋಡಿ, ಇಲ್ಲಿ 4 ಜನರನ್ನ ಬಂಧಿಸಲಾಗಿತ್ತು. ಇನ್ನಿಬ್ಬರು ಸಿಕ್ಕಿದ್ರೆ ಬಹಳಷ್ಟು ಮಹತ್ವದ ಮಾಹಿತಿ ಗೊತ್ತಾಗತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಸದ್ಯಕ್ಕೆ ಇಬ್ಬರನ್ನ ಕೂಡ ಬಂಧಿಸಿದ್ದಾರೆ ಎನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇವರ ಬಂಧನದ ನಂತರ ಈ ಕಿಡ್ನಾಪ್ ಮಾಡಿದಂತಹ ವಿಚಾರ 400 ಕೋಟಿ ಇತ್ತ, 1000 ಕೋಟಿ ಇತ್ತ, ಇಲ್ಲಿ ಬರೀ 400 ಕೋಟಿ ಮಾತ್ರ ಅಲ್ಲ 1000 ಕೋಟಿ ಇತ್ತು ಅನ್ನುವ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಈ ಒಂದು ಕೇಸ್ನಲ್ಲಿ. ಹಾಗಾಗಿ ಈಗ ಸಿಕ್ಕಂಥ 6 ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆ ಎಸ್ಐಟಿ ನಡೆಸಿದಲ್ಲಿ ಈ ಒಂದು ಕೇಸ್ ಯಾವಾಗ ಆರಂಭವಾಯಿತು, ಇಲ್ಲಿ ಅಂತ್ಯ ಇವತ್ತು ಆಗೋವರೆಗೂ ಏನೆಲ್ಲ ನಡೀತು, ಮಹತ್ವದ ದಾಖಲೆಗಳೇನು, ಎಷ್ಟು ಕೋಟಿ ಇತ್ತು, ಹಳೆ ನೋಟ್ಗಳು ಎಲ್ಲಿಂದ ಸಿಕ್ತು, ಉದ್ಯಮಿ ಬಳಿ ಅದು ಹೇಗೆ ಬಂತು, ಜೊತೆಗೆ ಈ ಒಂದು ದುಡ್ಡನ್ನು ಎಲ್ಲಿಗೆ ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಆ ಕಂಟೈನರ್ ಹೈಜಾಕ್ ಆಯಿತು, ಎಲ್ಲ ಮಾಹಿತಿ ಎಲ್ಲ ವಿಚಾರ ಸದ್ಯಕ್ಕೆ ತನಿಖೆಯಿಂದಷ್ಟೇ ಹೊರ ಬರಬೇಕಾಗಿದೆ. ಈಗಾಗಲೇ ಎಸ್ಐಟಿ ರಚನೆ ಮಾಡಲಾಗಿತ್ತು. ಮಿಂಚಿನ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನೆಲ್ಲ ನಡೆಯುತ್ತೆ ಅಂತ ಅಂದಾಜಿಸುವಷ್ಟರ ಒಳಗೆ ಎಸ್ಐಟಿ ತನ್ನ ಖೆಡ್ಡಾಗೆ ಈಗಾಗಲೇ ಆ ಇಬ್ಬರು ಆರೋಪಿಗಳನ್ನ ಕೂಡ ಕೇಳಬಿದೆ. ಸದ್ಯಕ್ಕೆ ಈ ಆರೋಪಿಗಳಿಂದ ಮಹತ್ವದ ಸಾಕ್ಷಿಗಳು ಏನು ಸಿಗುತ್ತೆ, ಏನೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ, ಇಷ್ಟೆಲ್ಲ ದೊಡ್ಡ ಮೊತ್ತದ ಹಣವನ್ನು ಸಾಗಾಟ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಲ್ಲಿ ನಿಜಕ್ಕೂ ಪ್ರಭಾವಿಗಳ ಕೈವಾಡ ಇತ್ತಾ, ಅಥವಾ ಈ ಒಂದು ಕಿಶೋರ್ ಅನ್ನುವಂಥ ಹೆಸರೇನಿತ್ತು, ಉದ್ಯಮಿ ಕಿಶೋರ್, ಆತ ಯಾರು, ಆತ ಎಷ್ಟು ದಿನದಿಂದ ಈ ಒಂದು ಇಷ್ಟು ಹಣವನ್ನು ಕೂಡ ಹಾಕಿದ್ದ ಅನ್ನುವಂಥದ್ದು ಪ್ರಶ್ನೆ. ನೀವು ಗಮನಿಸಬಹುದು, ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಈ ಸಂದೀಪ್ ಪಾಟೀಲ್ ಮಾತನಾಡುವಂಥ ಸಂದರ್ಭದಲ್ಲಿ ತನ್ನನ್ನು ಕಿಡ್ನಾಪ್ ಮಾಡಿದ್ರು, ನನಗೆ ಹಿಂಸೆ ಕೊಟ್ಟರು ಮಾನಸಿಕವಾಗಿ ದೈಹಿಕವಾಗಿ ಅಂತ ಹೇಳ್ತಾ ಇದ್ರು. ಸದ್ಯಕ್ಕೆ ಆರೋಪಿಗಳಿಂದ ಇನ್ನಷ್ಟೇ ಮಹತ್ವದ ಸಾಕ್ಷಿಗಳು, ಮಹತ್ವದ ಮಾಹಿತಿ ಸಿಗಬೇಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ. ಶ್ರೀಧರ್, ಗಮನಿಸೋದಾದ್ರೆ ಬಹಳಷ್ಟು ಮಿಂಚಿನ ಕಾರ್ಯಾಚರಣೆ ಅಂತ ಹೇಳ್ಬೋದು. ಎಸ್ಐಟಿಯನ್ನ ರಚನೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಈಗಾಗಲೇ ಆರೋಪಿಗಳು ಬಂಧನವಾಗಿದೆ ಅನ್ನೋದಾದ್ರೆ ಆರೋಪಿಗಳಿಂದ ಬಹಳಷ್ಟು ಮಾಹಿತಿ ಅಂತೂ ಸಿಗೋದಂತೂ ಸದ್ಯ. ಏನಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಅಮೃತ, ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣ ಸಂಬಂಧಪಟ್ಟಂತೆ ಏನು ಮಹಾರಾಷ್ಟ್ರ ಎಸ್ಐಟಿ ತಂಡ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿಯೇ ಮತ್ತೊಬ್ಬ ಆರೋಪಿ ಬಂಧಿಸಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಮಚೀಂದ್ರ ಮಾಧವಿ ಏನು ಬಂಧಿತ ಒಂದು ಆರೋಪಿ ಅಂತ ಹೇಳ್ಬೋದು. ಆತನನ್ನ ಈಗ ತೀವ್ರ ವಿಚಾರಣೆ ಒಳಪಟ್ಟಿದ್ದಾರೆ. ಒಟ್ಟು ಈ ಒಂದು ಪ್ರಕರಣದಲ್ಲಿ 6 ಜನ ಆರೋಪಿಗಳನ್ನ ಈಗ ಎಸ್ಐಟಿ ಪೊಲೀಸ್ ಬಂಧಿಸಿರ್ತಕ್ಕಂಥದ್ದು. ಜೊತೆಗೆ ಆ ಒಂದು 6 ಜನ ಆರೋಪಿಗಳನ್ನ ತೀವ್ರ ವಿಚಾರಣೆ ಒಳಪಡಿಸಲಾಗ್ತದೆ. ಜೊತೆಗೆ ಈ ಅರೆಸ್ಟ್ ಆದಂತ ಆರೋಪಿಗಳ ವಿಚಾರಣೆ ಮಾಡೋದಕ್ಕೂ ಕೂಡ ಒಂದು ಏನು ಕರ್ನಾಟಕದ ಒಂದು ಪೊಲೀಸ್ ತಂಡ ಕೂಡ ಹೋಗಿದೆ. ಅಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರದಿಂದ ಒಂದು ವಿಶೇಷ ಅಧಿಕಾರಿಗಳ ತಂಡ ಕೂಡ ಈಗ ನಾಸಿಕ್ ತೆರಳಿರ್ತಕ್ಕಂಥದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಒಂದು ಹೈ ಪ್ರೊಫೈಲ್ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಗೌಪ್ಯತೆಯನ್ನ ಕಾಪಾಡಿಕೊಂಡು ಈ ಒಂದು ಪ್ರಕರಣ ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ 400 ಕೋಟಿ ರೂಪಾಯಿ ಏನು ಒಂದು ರಾಬರಿ ಪ್ರಕರಣ ಏನಿದೆ, ಈ ಪ್ರಕರಣದ ಏನು ಪ್ರಾಥಮಿಕ ಮಾಹಿತಿಗಳಾಗಿರ್ಬೋದು ಅಥವಾ ಕೆಲವೊಂದು ವಿಚಾರಗಳು ಬಹಿರಂಗಗೊಂಡ್ರೆ ಮುಂದಿನ ಸಾಕ್ಷ್ಯಗಳೇನಾದ್ರೂ ನಾಶ ಆಗೋಗುತ್ತೆ ಸಾಧ್ಯತೆ ಇರ್ತಕ್ಕಂಥ ಕಾರಣಕ್ಕಾಗಿ ಒಂದು ಗೌಪ್ಯ ವಿಚಾರಣೆ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶ ಏನಂದ್ರೆ ಅಮೃತ, ಮಹಾರಾಷ್ಟ್ರದ ಎಸ್ಐಟಿ ಪೊಲೀಸರಿಗೂ ಒಂದು ಗೊಂದಲ ಇರ್ತಕ್ಕಂಥದ್ದು. ಯಾಕಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ಕಿಡ್ನಾಪ್ ಆದಂತ ಸಂದೀಪ್ ಪಾಟೀಲ್ ಏನಿದಾನೆ, ಆತ ಒಂದು 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನುವಂಥ ವಿಚಾರವನ್ನ ತನ್ನ FIR ನಲ್ಲಿ ಉಲ್ಲೇಖ ಮಾಡ್ತಾರೆ. ನನ್ನ ಕಿಡ್ನಾಪ್ ಮಾಡೋದಕ್ಕೆ 400 ಕೋಟಿ ರೂಪಾಯಿನೇ ನಿಜವಾಗಿ ಕಾರಣ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಿಜವಾಗಿಯೂ 400 ಕೋಟಿ ರೂಪಾಯಿ ದರೋಡೆ ಆಗಿದೆಯಾ, ಕಂಟೈನರ್ ನಲ್ಲಿ 400 ಕೋಟಿ ರೂಪಾಯಿ ತುಂಬಿ ಗೋವಾದಿಂದ ಮಹಾರಾಷ್ಟ್ರ ಸಾಗಿಸಲಾಗ್ತಾ ಇತ್ತಾ, ಅದು ಚೋರ್ಲಾ ಘಾಟ್ ನಲ್ಲಿ ಒಂದು ಘಟನೆ ಆಗಿದೆಯಾ ಅನ್ನೋಂತ ಅನೇಕ ಪ್ರಶ್ನೆಗಳು ಈಗ ಕಾಡ್ತಾ ಇದ್ದಾವೆ. ಹಾಗಾಗಿ ಅದಕ್ಕೆ ಈಗೇನು ಈ ಒಂದು ದೂರಿನಲ್ಲಿ ಈ ಒಂದು ಅಂಶವನ್ನು ದಾಖಲಿಸಿದ ಸಂದೀಪ್ ಪಾಟೀಲ್ ಕೂಡ ಈ ಒಂದು 400 ಕೋಟಿ ರೂಪಾಯಿ ಕಳ್ಳತನ ಆಗಿರ್ಬೋದು ಅಥವಾ ರಾಬರಿ ಆಗಿರ್ಬೋದು ಅದನ್ನು ಕೂಡ ಪ್ರತ್ಯಕ್ಷದರ್ಶಿಯಾಗಿ ಈತ ನೋಡಿ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಹಲ್ಲೆ ಮಾಡಿದಂತ ಆರೋಪಿಗಳು ಈ ವಿಚಾರವನ್ನು ಹೇಳಿ ಏನು ಹಣ ಎಲ್ಲಿದೆ ಅನ್ನೋ ಪ್ರಶ್ನೆ ಮಾಡ್ತಿದ್ರು ಅನ್ನೋಂಥ ಅಂಶವನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ನಿಜವಾಗಿಯೂ 400 ಕೋಟಿ ರೂಪಾಯಿ ದರೋಡೆ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಈಗ ಪೊಲೀಸರು ತನಿಖೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಮಹಾರಾಷ್ಟ್ರದ ಎಸ್ಐಟಿ ಪೊಲೀಸರ ತನಿಖೆ ಬಳಿಕವೇ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಬೆಳಕಿಗೆ ಬರಲಿದೆ ಅಂತ ಹೇಳ್ಬೋದು ಅಮೃತ. ಥ್ಯಾಂಕ್ ಯು ಶ್ರೀಧರ್ ಕೋಟಾರ್ಗಸ್ತಿ ತಮ್ಮೆಲ್ಲ ಮಾಹಿತಿಗಾಗಿ.